ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಚಿನ್ನುಗೆ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅವಳು ಅಷ್ಟೇ ತುಂಬ ಖುಷಿ ಪಡ್ತಾಯಿದ್ವಿ. ಎಷ್ಟೊಂದು ಜನ ವಿಶ್ ಮಾಡಿದ್ದಾರೆ ಮಮ್ಮಿ, ನನಗೆ ತೋರಿಸು ಅಂತ ಹೇಳ್ಬಿಟ್ಟು ತುಂಬ ಜನ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ, ಎಲ್ಲರೂ ಎಷ್ಟು ಜನ ವೀಡಿಯೋನ ಇಷ್ಟಪಟ್ಟು ನೋಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ತುಂಬ ಜನ ಡ್ರೆಸ್ದು ಲಿಂಕ್ಸ್ ಎಲ್ಲ ಕೇಳ್ತಾ ಇದ್ರಿ, ಶೂ ಲಿಂಕ್ ಕೇಳ್ತಾ ಇದ್ರಿ. ಅದನ್ನೆಲ್ಲ ನಾನು ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಓಕೆ, ಈ ಡ್ರೆಸ್ದು ಮಾತ್ರ ಲಿಂಕ್ ಇಲ್ಲ. ಆ್ಯಕ್ಚುಲಿ ಇದು ಹೊರಗಡೆ ತೊಗೊಂಡಿದ್ದು, ಹಾಗಾಗಿ ನಾನು ಜಯನಗರಲ್ಲಿ ತೊಗೊಂಡಿದ್ದು. ಈ ಸರಿ ತೊಗೊಂಡಿದ್ದಲ್ಲ, ಇದು ಬರ್ತಡೆಗೆ ಅಂತ ತೊಗೊಂಡಿದ್ದಲ್ಲ. ಇದು ಯಾವಾಗೋ ತೊಗೊಂಡಿದ್ದೆ ಹೋದಾಗ. ಈ ರೀತಿ ಇದೆ, ಇದು ಈ ರೀತಿ ಕಟ್ಟೋ ಥರ ಇದೆ. ಹಾಗೆಯೇ ಇಲ್ಲಿ ಸ್ಲಿಟ್ ಇದೆ, ಬಟ್ ಇದೇನು ಸ್ಲಿಟ್ ಓಪನ್ ಏನು ಆಗಲ್ಲ. ಇದು ಮಧ್ಯದಲ್ಲಿ ಇರೋದು ಈ ಥರ ಕಾಣೋ ಥರ ಏನು ಓಪನ್ ಆಗಲ್ಲ. ಇದು ನೀಟಾಗಿ ಈ ಥರ ಲೇಯರ್ ಥರ ಇದೆ, ಡಬಲ್ ಲೇಯರ್ ಥರ ಇದೆ. ಈ ಥರ ಲೇಯರ್ ಥರ ಇದೆ, ಓಪನ್ ಏನಾಗಲ್ಲ. ಚೆನ್ನಾಗಿದೆ, ಇದು ಡಿಸೆಂಟಾಗಿದೆ, ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಈ ಫ್ರಾಕ್ದು ಕೂಡ ಲಿಂಕ್ನ ಕೇಳ್ತಾ ಇದ್ರಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೈಕಾದಲ್ಲಿ ತೊಗೊಂಡಿದ್ದು, ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿದೆ ಡ್ರೆಸ್. ಇದು ಕೂಡ ಇದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಶೂಸ್ನ ಬಂದುಬಿಟ್ಟು ವೈಟ್ ಶೂಸು ಅಮೆಝಾನಲ್ಲಿ ತೊಗೊಂಡಿದ್ದು, ಅದರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತು ಬುಧವಾರ, ನನ್ನ ಕ್ಲೀನಿಂಗ್ ಡೇ ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ಬೆಳಗ್ಗೆನೇ ಮೊಟ್ಟೆ ತಿಂದ್ಬಿಟ್ಟಿದ್ದೆ, ಅದಕ್ಕೆ ದೇವ್ರ ಮನೆ ಒಳಗೆ ಹೋಗದೆ ಹಾಗೆಯೇ ಹೊರಗಡೆನೇ ಕೈ ಮುಕ್ಕೊಳ್ತಾ ಇದ್ದೀನಿ. ತಲೆ ಸ್ನಾನ ಕೂಡ ಮಾಡಿರಲಿಲ್ಲ. ಆ ಮೊಟ್ಟೆ ನಾನ್ ವೆಜ್ ಏನಾದ್ರು ತಿಂದಮೇಲೆ ತಲೆ ಸ್ನಾನ ಮಾಡಿಕೊಂಡ್ರೆ ಮಾತ್ರ ನಾನು ದೇವ್ರ ಮನೆ ಒಳಗಡೆ ಹೋಗ್ತೀನಿ, ಇಲ್ಲಾಂದರೆ ಹೋಗೋದಿಲ್ಲ. ಇವತ್ತು ನನ್ನ ಆಫ್ಟರ್ನೂನ್ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗೇ ಇರುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್. ಹಾಗೆಯೇ ಒಂದು ಸ್ವಲ್ಪ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನಿವತ್ತು ಸ್ವಲ್ಪ ಬಟ್ಟೆ ಎಲ್ಲ ಎತ್ಕೊಳ್ತಾ ಇದ್ದೆ. ಈ ವೀಕ್ ಏನು ಮಾಡಿದ್ದೀನಿ ಗೊತ್ತಾ, ನನಗೆ ಎಲ್ಲ ಅಪ್ ಟು ಡೇಟ್, ಯಾವ ಬಟ್ಟೆನೂ ಹಾಗೆ ಇಟ್ಕೊಂಡಿಲ್ಲ, ಎಲ್ಲ ನೀಟಾಗಿ ಮಡಚಿಟ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿ ವೀಕ್ ಏನು ಮಾಡ್ತಾಯಿದ್ದೆ, 2 ದಿನದ್ದು 3 ದಿನದ್ದು ಹಾಗೆ ಇಟ್ಕೊಂಡು ಆಮೇಲೆ ಮಡಚಿಟ್ಕೊಳ್ತಾ ಇದ್ದೆ. ಬಟ್ ಈ ವೀಕ್ ಏನು ಅಪ್ ಟು ಡೇಟ್ ತೊಗೊಂಡಿದ್ದ ತಕ್ಷಣ ಹಾಗೆ ಮಡಚಿ ಹಾಗೆ ಎತ್ತಿಟ್ಬಿಡೋದು, ಈ ರೀತಿ ಮಾಡ್ತಾಯಿದ್ದೀನಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ರೀತಿ ಕೆಲಸಗಳೆಲ್ಲ ಆನ್ ಟೈಮ್ ಅಲ್ಲಲ್ಲೇ ಮಾಡಿಬಿಟ್ರೆ. ಏನಂತೀರ ಅಲ್ವಾ, ನಿಮಗೂ ಹೀಗೆ ಅನ್ಸುತ್ತಾ ಅಂತ ಹೇಳಿ. ನನಗೆ ಈ ಬಟ್ಟೆ ಮಡಚಿಡೋದೊಂದು ಕೆಲಸ ಇದೆಯಲ್ಲ, ಅದೊಂದು ಆಗೋದೇ ಇಲ್ಲ ನನಗೆ. ಇದು ಬೇರೆ ಯಾವ ಕೆಲಸ ಬೇಕಾದ್ರೆ ನಾನು ಮಾಡ್ತೀನಿ, ಅಡುಗೆ ಆಗಿರ್ಬೋದು, ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಬಟ್ಟೆ ಒಣಗಾಕೋದು ಮತ್ತು ಮಡಚಿಡೋದು ಇದು ಎರಡೂ ಆಗೋದಿಲ್ಲ. ಹಾಗೆಯೇ ಇನ್ನೊಂದು ವಿಷಯನ ಇವತ್ತು ಹೇಳಬೇಕಾಗಿತ್ತು. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಇನ್ನು ಕಡಿಮೆ ಖರ್ಚಲ್ಲಿ ನೀವು ಎಲ್ಲ ಮುಗಿಸ್ಬಿಟ್ರಿ ಅಂತ ಹೇಳಿ, ಮತ್ತು ಬಿಲ್ಡಪ್ ಬೇರೆ ಅಂಥೇಳಿ. ಕಡಿಮೆ ಖರ್ಚಲ್ಲಿ ಅಂತ ಅಂದರೆ ನಮ್ಗೆ ಏನು ಇಷ್ಟನೋ ಹಾಗೆ ಮಾಡಿದ್ದೀವಿ. ಇದಕ್ಕೆಲ್ಲದಕ್ಕೂ ನಿಮಗೆಲ್ಲ ನೀವು ಹೇಳಿದ್ದೆಲ್ಲ ನಾವು ಮಾಡೋಕ್ಕಾಗಲ್ಲ. ಅಂದರೆ ಇದು ಆಡಂಬರವಾಗಿ ಮಾಡಿ ಅಂದರೆ ನಮ್ಮ ಇಷ್ಟ ಅಲ್ವಾ, ಅದು ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ತೀವಿ. ಮನೆಯಲ್ಲಿ ಪ್ರತಿ ವರ್ಷವೂ ಮನೆಯಲ್ಲೇ ಮಾಡ್ತಾಯಿದ್ದಿದ್ದು ನಾವು. ನಿಮ್ಗೆ ಗೊತ್ತಾ, ನೀವು ನೋಡಿದ್ದೀರಾ ನನ್ನ ಮಗಳು ಬರ್ತಡೇ ನಾವು ಹಿಂಗೆ ಮಾಡಿದ್ದೀವಿ ಅಂತ ಹೇಳಿ. ಯಾವತ್ತಾರು ನೋಡಿದರೆ ನೀವು ಮಾತಾಡಬೇಕು ಸುಮ್ಮನೆ. ಪ್ರತಿ ವರ್ಷ ನಾವು ಹಿಂಗೆ ಮಾಡಿದ್ದೀವಿ ಅಂಥೇಳಿ ನಮಗೆ ಗೊತ್ತು, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಳ್ತೀವಿ. ಇದನ್ನೆಲ್ಲ ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಮಗಳು ಬರ್ತಡೇನ ನಾವು ಹೇಗೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವೋ ಆ ಥರ ನಾವು ಮಾಡ್ತೀವಿ. ನೀವು ಹೇಳಿದ್ರಿ ಅಂಥೇಳಿ ನಾವು ಯಾವ ಥರನೂ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ? ಇದು ಒಂದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಇಷ್ಟ ಕಂಪ್ಲೀಟ್ಲಿ. ಹಾಗೆಯೇ ನಿಮಗೆ ಅವಳು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾವು ಹೇಗೆ ಬರ್ತಡೇ ಮಾಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರೋರು ಸುಮ್ಮನೆ ಇರಬೇಕು. ಒಂದು ಸರಿ ನೋಡ್ಬಿಟ್ಟು ಏನೋ ಬಂದ್ಬಿಟ್ಟು ಇಲ್ಲಿ ಕಮೆಂಟ್ ಮಾಡೋದಲ್ಲ. ಸ್ವಲ್ಪ ಖಾರವಾಗಿ ಆನ್ಸರ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಬೇಕಾಗಿತ್ತು, ಇದು ಖಾರವಾಗಿ ಆನ್ಸರ್ ಬೇಕಾಗಿತ್ತು ಅವ್ರಿಗೆ, ಹಾಗಾಗಿ ಖಾರವಾಗಿ ಆನ್ಸರ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಈ ಥರ ಖಾರವಾಗಿ ಆನ್ಸರ್ ಮಾಡಲ್ಲ, ತುಂಬ ಕಾಮಾಗಿಯೇ ಮಾಡ್ತೀನಿ. ಬಟ್ ಅವರು ಕಮೆಂಟ್ ಮಾಡಿದಾರಲ್ಲ, ಅವರಿಗೆ ಈ ರೀತಿ ಆನ್ಸರ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಹಾಗಾಗಿ ಈ ರೀತಿ ಆನ್ಸರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ನನ್ನ ಕ್ಲೀನಿಂಗ್ಗೆ ಬಂದುಬಿಡೋಣ. ನಾನು ಟಿ ವಿ ಯೂನಿಟ್ ಎಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಲಿಕ್ವಿಡ್ ಯೂಸ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ವಾರಕ್ಕೊಂದ್ಸರಿ ಪ್ರತಿದಿನ ಒರೆಸ್ಕೊಳ್ತೀನಿ. ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಬಿಟ್ಬಿಟ್ಟು ಪ್ರತಿದಿನವೂ ನಾನು ಯೂನಿಟ್ಸ್ ಎಲ್ಲ ಒರೆಸ್ಕೊಳ್ತೀನಿ. ಅದರಲ್ಲೂ ಮಕ್ಕಳಿರೋ ಮನೆ ಅಂತ ಅಂದರೆ ಸ್ವಲ್ಪ ಗಲೀಜಾಗೇ ಆಗುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಇಲ್ಲೇನೋ ಒಂದು ಎತ್ತಿಟ್ಟಿರ್ತೀವಿ, ಮತ್ತಾಗಲೇ ಇನ್ನೊಂದು ಕಡೆ ಇನ್ನೇನೋ ಒಂದು ಮಾಡಿರ್ತಾರೆ. ಈ ರೀತಿ ಇದ್ದೇ ಇರುತ್ತೆ. ಯಾವಾಗಲೂ ನಾವು
ಸ್ವಲ್ಪ ನೋಡ್ತಾನೆ ಇರಬೇಕಾಗತ್ತೆ, ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಒಂಚೂರು ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ತೀನಿ ನಾನು. ಇತ್ತೀಚೆಗಂತೂ ಯೂಟ್ಯೂಬ್ ವೀಡಿಯೋಸು, ಮನೆ ಕೆಲಸ, ಅಡುಗೆ ಅದು ಇದು ಅಂತ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅವಾಗಾದರೂ ಕೂತ್ಕೊಂಡು ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆನ್ಸರ್ ಮಾಡಬೇಕಾಗಿದೆ. ಆಗಾಗ ಕೂತ್ಕೊಂಡು ಇಲ್ಲ ರಾತ್ರಿ 11:30 12 ಗಂಟೆಗೆ ಕಮೆಂಟ್ ರಿಪ್ಲೈ ಮಾಡೋದು, ಇಲ್ಲ ಅಂತಂದರೆ ಮಧ್ಯಾಹ್ನ ಯಾವಾಗಾದರೂ ಒಂದು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಕಮೆಂಟ್ಗೆ ರಿಪ್ಲೈ ಮಾಡೋದು, ಈ ರೀತಿ ಮಾಡ್ತಾ ಇರ್ತೀನಿ. ನೀವು ಖಂಡಿತ ಬೇಜಾರು ಮಾಡ್ಕೊಬೇಡಿ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಕಮೆಂಟ್ಸ್ಗೂ ಆದಷ್ಟು ನಾನು ಯಾವಾಗಲೂ ರಿಪ್ಲೈ ಮಾಡ್ತೀನಿ. ಇವಾಗೆ ಅಂತಲ್ಲ, ಮುಂದಕ್ಕೂ ಅಷ್ಟೇ ರಿಪ್ಲೈ ಮಾಡೇ ಮಾಡ್ತೀನಿ ಎಲ್ಲ ಕಮೆಂಟ್ಸ್ಗೂ. ಒಂದಷ್ಟು ಕಮೆಂಟ್ಸ್ಗೆ ಅವತ್ತು ಬರ್ತಡೇ ವಿಡಿಯೋ ಹಾಕಿದಾಗ ರಿಪ್ಲೈ ಮಾಡಿದೆ. ಇನ್ನೂ ಒಂದಷ್ಟು ಕಮೆಂಟ್ಸ್ ಇದೆ, ಎಲ್ಲದಕ್ಕೂ ರಿಪ್ಲೈ ಮಾಡಬೇಕು. ಕೂತ್ಕೊಂಡು ಮಾಡ್ತೀನಿ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು. ಹಾಗೆಯೇ ಇವಾಗ ಏನಾಗಿದೆ, ಮಕ್ಕಳಿಗೆ ಟೈಮ್ ಟೇಬಲು, ಪೋರ್ಷನ್ಸು ಎಲ್ಲ ಬಂದುಬಿಟ್ಟಿದೆ ಎಕ್ಸಾಮ್ಗೆ. ಅದನ್ನು ಕೂಡ ಸ್ವಲ್ಪ ಪ್ರಿಪೇರ್ ಮಾಡಬೇಕು. ಈ ರೀತಿ ಎಲ್ಲ ಇರುತ್ತೆ ಮನೆಯಲ್ಲಿ. ಓದಿಸೋದು ನಾನು ಟ್ಯೂಷನ್ಗೇನೂ ಹಾಕಿಲ್ಲ, ನಾನೇ ಓದ್ಕೊಡ್ತೀನಿ ಮನೆಯಲ್ಲಿ. ಹಾಗಾಗಿ ಅದು ಕೂಡ ಇರುತ್ತೆ ನನಗೆ. ನೀವು ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ಅಂತ. ಖಂಡಿತ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಪ್ರತಿ ಸರ್ತಿ ಥರನೂ. ಅನ್ಕೋಬೋದು, ಯಾಕಂದರೆ ಕೆಲವರು ಅಂದ್ಕೊಂಬಿಡ್ತಾರೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಿಲ್ಲ, ಮುಂಚೆ ಆದರೆ ರಿಪ್ಲೈ ಮಾಡೋರು, ಇವಾಗ ಯಾಕೋ ರಿಪ್ಲೈ ಮಾಡ್ತಿಲ್ಲ ಅಂತೇಳಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಖಂಡಿತ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಇವಾಗ ಸ್ವಲ್ಪ ರೂಮಲ್ಲಿ ಮಿರರ್ಸು, ಆಮೇಲೆ ಇದು ವಾರ್ಡ್ರೋಬ್ಸು ಎಲ್ಲ ಸ್ವಲ್ಪ ಮೇಲೆಲ್ಲ ಒರೆಸ್ಕೊಳ್ತಾ ಇದ್ದೆ. ಇದನ್ನು ಕೂಡ ಅಷ್ಟೇ, ಮುಟ್ಟಿ ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ ಮಕ್ಕಳು, ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಾಸ್ಟ್ ವೀಕು ನಾನು ವೆಜ್ ರೋಲ್ಸ್ನ ಮಾಡಿದ್ದೆ. ಅದರ ರೆಸಿಪಿನ ಕೂಡ ಶೂಟ್ ಮಾಡ್ಕೊಂಡಿದ್ದೆ. ಮನೆಯಲ್ಲೇ ಟೊಮ್ಯಾಟೊ ಸಾಸ್ನ ಮಾಡಿಬಿಟ್ಟು ಮತ್ತು ಮಯೋನೀಸ ಮಾಡಿಬಿಟ್ಟು ಮಾಡಿದ್ದೆ. ಹಾಗಾಗಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 2 ಟೊಮ್ಯಾಟೊ ತೊಗೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಮಯೋನೀಸಾಗೆ ನಾನಿಲ್ಲಿ ಗೋಡಂಬಿನ ನೆನೆಸಿಡ್ತಾ ಇದ್ದೀನಿ. ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಇದ್ರದ್ದು ಕಂಪ್ಲೀಟ್ ರೆಸಿಪಿ ಶೂಟ್ ಆಗಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ ಕಡೆ ಅದನ್ನು ಮಾಡ್ತಾಯಿದ್ದೆ, ಅದ್ರದ್ದು ರೆಸಿಪಿ ಶೂಟ್ ಆಗಿಲ್ಲ. ನಾನು ನೆಕ್ಸ್ಟ್ ಯಾವಾಗಾದ್ರು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದನ್ನು. ಇವಾಗ ನಾನಿಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇದ್ರ ಜೊತೆ ಕ್ಯಾಬೇಜು ಎಲ್ಲ ತೊಗೋಬೋದು, ಬಟ್ ಕ್ಯಾಬೇಜ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಎರಡನ್ನೂ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಟೊಮ್ಯಾಟೊ ಕೂಡ ಬೆಂದಿದೆ, ಸಿಪ್ಪೆ ಎಲ್ಲ ಮೇಲೆ ಬಂದರೆ ಅದು ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಅದಾದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಬಿಸಿ ಎಲ್ಲ ಆರೋದಕ್ಕೆ ಬಿಡೋಣ. ನೋಡಿ, ಈ ಥರ ಸಿಪ್ಪೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿರಬೇಕು. ಸಿಪ್ಪೆ ಓಪನ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ನಂತರ ಟೊಮ್ಯಾಟೊನ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ರೂ ಕೂಡ ಟೊಮ್ಯಾಟೊದಲ್ಲಿರೋ ಅಂಥ ಸಿಪ್ಪೆ ಹಾಗೂ ಅದರಲ್ಲಿರೋ ಅಂಥ ಸೀಡ್ಸು ಏನೂ ಆಗಿರೋದಿಲ್ಲ, ಸ್ವಲ್ಪ ಹಾಗೆ ತರಿ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ನೀಟಾಗಿ ಶೋಧಿಸ್ಕೋಬೇಕು. ಬರೀ ಏನು ನೈಸಾಗಿರುತ್ತೆ ಅದನ್ನು ಮಾತ್ರ ತೊಗೋಬೇಕು. ಮೇಲ್ಗಡೆ ಇರೋ ಅಂಥ ಸಿಪ್ಪೆ ಹಾಗೆಯೇ ಸೀಡ್ಸು ಅದೆಲ್ಲ ಅದನ್ನು ಶೋಧಿಸ್ಕೊಂಡು ತಕ್ಕೊಂಬಿಡ್ಬೇಕು. ಅದಾದ ನಂತರ ಶೋಧಿಸ್ಕೊಂಡಿರೋ ಅಂಥದ್ದು ರೆಡಿ ಆಗಿಬಿಡುತ್ತೆ. ಇದು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ಬೇಕಾದರೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ವಿನೆಗರ್ನ ಯೂಸ್ ಮಾಡಿದ್ರೆ, ಅಂದರೆ ವಿನೆಗರ್ನ ಹಾಕ್ಕೊಂಡ್ರೆ ಇದಕ್ಕೆ, ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಆ ಕನ್ಸಿಸ್ಟೆನ್ಸಿ ಬರಬೇಕು, ಸಾಸ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ವಿನೆಗರ್ನ ಹಾಕ್ಕೊಂಡ್ರೆ ಇದನ್ನು ಸ್ಟೋರ್ ಮಾಡ್ಕೋಬೋದು ನೀವು ಎಷ್ಟು ದಿನ ಬೇಕಾದರೆ, ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಈ ರೀತಿ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಸಾಸ್ನ ರೆಸಿಪಿ ಆಗಿತ್ತು. ಇವಾಗ ಸಾಸು ಕಂಪ್ಲೀಟ್ಲಿ ರೆಡಿ ಆಗಿದೆ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇವಾಗ ನಾವು ವೆಜಿಟೇಬಲ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಅದಕ್ಕೆ ಅಂತ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು, ಹಾಗೆಯೇ ಕ್ಯಾಪ್ಸಿಕಮ್, ಕ್ಯಾರೆಟು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ನ ಮತ್ತು ಕ್ಯಾರೆಟ್ನ ಹಾಕ್ಕೋಬೇಕು. ಫಸ್ಟು ಈರುಳ್ಳಿ ಹಾಕ್ಕೋಬೇಕು, ಒಂಚೂರು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಷ್ಟು ಆಲ್ಮೋಸ್ಟ್ 100% ಬೇಯಿಸ್ಕೊಳ್ಳೋದು ಬೇಡ. ಒಂದು 20 to 30% or 50% ಬೆಂದರೆ ಸಾಕಾಗುತ್ತೆ. ಅರ್ಧದಷ್ಟು ಬೆಂದರೆ ಸಾಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗೋ ಥರ ಇರಬೇಕು. ಇದಕ್ಕೂ ಕೂಡ ಒಂಚೂರು ಉಪ್ಪು, ಒಂಚೂರು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ರೆಡಿ ಮಾಡ್ಕೊಂಡಿದ್ನಲ್ಲ ಸಾಸು, ಟೊಮ್ಯಾಟೊ ಕೆಚ್ಚಪ್ಪು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಾನು ಯಾವುದೇ ರೀತಿಯಾದಂಥ ಕಲರ್ಸ್ನ ಏನೂ ಯೂಸ್ ಮಾಡಿಲ್ಲ. ಚಿಲ್ಲಿ ಪೌಡರ್, ನಾರ್ಮಲ್ ಚಿಲ್ಲಿ ಪೌಡರ್ನೇ ಯೂಸ್ ಮಾಡಿರೋವಂಥದ್ದು, ರೆಡ್ ಚಿಲ್ಲಿ ಪೌಡರ್ನ. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ವೆಜಿಟೇಬಲ್ಸ್ ಕೂಡ ಬೆಂದಿದೆ ಆಲ್ಮೋಸ್ಟು, ಸ್ವಲ್ಪ ಒಂದು 50% ಅಷ್ಟು. ಇವಾಗ ನಾನಿಲ್ಲಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋ ಅಂಥ ವೆಜಿಟೇಬಲ್ಸು, ಹಾಗೆಯೇ ಮಯೋನೀಸಾ, ಟೊಮ್ಯಾಟೊ ಸಾಸ್, ಸ್ವಲ್ಪ ಆನಿಯನ್ಸ್ದು ಸ್ಟೆಮ್ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ.
ಅಂದರೆ ಅಲ್ಲಿ ಹಾಕಿದ್ದಲ್ಲ, ಗಿಡ ಹಾಕಿದ್ದೆ ಆ್ಯಕ್ಚುಲಿ. ಆನಿಯನ್ನು ಸ್ವಲ್ಪ ಬೇರೆ ಥರ ಬಂದಿತ್ತು, ಅದನ್ನು ತೊಗೊಂಡೋಗಿ ಪಾಟಲ್ಲಿ ಹಾಕಿದ್ದೆ. ಹಾಗಾಗಿ ಅದು ಸ್ವಲ್ಪ ಸ್ಟೆಮ್ ಎಲ್ಲ ಬಂದಿತ್ತು. ಅದನ್ನು ಕೂಡ ತೊಗೊಬಂದು ಸ್ವಲ್ಪ ಇಟ್ಟಿದ್ದಾಳೆ ನಮ್ಮ ಚಿನ್ನಿ ಹಾಕು ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕಿ ಮೇಲ್ಗಡೆ ಮಯೋನೀಸ್ ಹಾಕ್ಬಿಟ್ಟು ಅದಾದಮೇಲೆ ವೆಜಿಟೇಬಲ್ಸ್ನ ಮಧ್ಯದಲ್ಲಿ ಇಟ್ಟು ರೋಲ್ ಮಾಡಿಬಿಟ್ರೆ ರೆಡಿ ಆಯಿತು. ಬಟರ್ ಪೇಪರ್ ಕೂಡ ತೊಗೊಂಡಿದ್ದೀನಿ ನಾನು. ಈ ರೀತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾನು ಈ ರೀತಿಯಾಗಿ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಯಾಕೆಂದರೆ ಹೊರಗಡೆ ಕೊಡಿಸು ಅಂತ ಹೇಳ್ತಿರ್ತಾರೆ. ಅದ್ರ ಬದಲು ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ರೆ ನಮಗೂ ಒಂದು ಸಮಾಧಾನ ಇರುತ್ತೆ ಹೊರಗಡೆ ಕೊಡಿಸೋದಕ್ಕಿಂತ. ಹಾಗಾಗಿ ನಾನು ಈ ರೀತಿ ಏನಾದರೂ ಹೊಸದಾಗಿ ಮಾಡಿಕೊಡ್ತಾ ಇರ್ತೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ನೀವು ಕೂಡ ಈ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾರ್ಮಲ್ ಚಪಾತಿಗೆ ಸ್ವಲ್ಪ ಮಯೋನೀಸ್ ಹಾಗೆಯೇ ಟೊಮ್ಯಾಟೊ ಸಾಸ್ ಹಾಗೆಯೇ ಮನೇಲೇ ಇರೋ ಅಂಥ ಯಾವುದಾದ್ರೂ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಚಪಾತಿ ಏನಾದ್ರು ಉಳಿದಿದ್ರೆ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ಹಾಗೆಯೇ ಬೆಳಗ್ಗೆ ತಿಂಡಿಗೆ ಬಾಕ್ಸ್ಗೆ ಏನು ಕಟ್ಟೋದು ಅಂತ ಯೋಚನೆ ಮಾಡ್ತಿರುವಾಗ ಈ ರೀತಿ ಚಪಾತಿ ಏನಾದ್ರು ಮಾಡಿಬಿಟ್ಟು ಮನೆಯಲ್ಲೇ ಇರುವಂಥ ತರಕಾರಿನ ಯೂಸ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಮಾಡ್ಬೋದು. ಮನೆಯಲ್ಲೇ ಟೊಮ್ಯಾಟೊ ಸಾಸ್ ಕೂಡ ಮಾಡಿಕೊಂಡು ಮಾಡ್ಬೋದು ಸಿಂಪಲ್ಲಾಗಿ. ಮಕ್ಳಿಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಲಾಸ್ಟ್ ವೀಕು ಒಂದು ಹೆಸರು ಕಾಳು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಪಲ್ಯನ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು, ಎಲ್ಲರಿಗೂ ಸಖತ್ ಇಷ್ಟ ಆಗಿತ್ತು. ಅದನ್ನು ನಾನು ನೆಕ್ಸ್ಟ್ ಯಾವಾಗಾದರೂ ರೆಸಿಪಿ ತೋರಿಸ್ತೀನಿ ನೆಕ್ಸ್ಟ್ ವೀಕಲ್ಲಿ. ಈ ರೀತಿ ಏನಾದರೂ ಸೈಡ್ ಡಿಶ್ ರೆಸಿಪೀಸು ಎಲ್ಲ ಬೇಕಾಗ್ತಾ ಇರುತ್ತೆ. ಆಗಾಗ ಏನಪ್ಪ ಮಾಡಿದ್ದೇ ಗ್ರೇವಿ ಮಾಡಬೇಕಾ, ಮಾಡಿದ್ದೇ ಪಲ್ಯಗಳು ಮಾಡಬೇಕಾ ಅಂತ ಅಂದ್ಕೊಳ್ತಾ ಇರ್ತೀವಿ. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಈ ರೀತಿ ಏನಾದ್ರು ಹೊಸ ಗ್ರೇವೀಸ್ ಏನಾದ್ರು ಟ್ರೈ ಮಾಡಿದ್ರೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನಾನು ಕಮ್ಮಿಂಗ್ ಬ್ಲಾಗಲ್ಲಿ ಹೆಸರು ಕಾಳು ಮತ್ತು ಮೊಟ್ಟೆ ಹಾಕಿ ನಾನು ಪಲ್ಯನ ಮಾಡಿದ್ದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಈ ಒಂದು ರೋಲ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಆಲ್ರೆಡಿ ಎಗ್ ರೋಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಶೇರ್ ಮಾಡ್ಕೊಂಡಿದ್ನಾ ಇಲ್ವಾ ಅಂತ ನನಗೆ ನೆನಪಿಲ್ಲ. ಏನಾದರೂ ಇನ್ನೊಂದು ಸರಿ ರಿಪೀಟ್ ಆಗಿದರೆ ಸಾರಿ. ಇದು ಫೈನಲಿ ಸಖತ್ತಾಗಿರುವಂಥ ವೆಜಿಟೇಬಲ್ ಚಪಾತಿ ರೋಲ್ಸ್ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕಮ್ಮಿಂಗ್ ಬ್ಲಾಗಲ್ಲಿ ನಾನು ಮಯೋನೀಸ್ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಈ ಸರಿ ತೊಗೊಳ್ಳಿಲ್ಲ ನಾನು, ಹಾಗಾಗಿ ಅದು ಮಿಸ್ ಆಗಿಬಿಟ್ಟಿದೆ. ಟೇಸ್ಟ್ ಮಾಡಿ ಹೇಳಿ. ಉಪ್ಪ ತೋರಿಸೋದು ಫೀಲಿಂಗ್ಸ್ ಹೆಂಗಿದೆ ಅಂತ. ಇದು ಜಂಕೆ ಗೊತ್ತಾಯ್ತಾ, ಮನೇಲಿ ಮಾಡಿರೋ ಜಂಕ್ ಅಷ್ಟೇ ಇದು. ಆಮೇಲೆ ಜಂಕ್ ಫುಡ್ ಕೊಡಿಸಿಲ್ಲ ಅಂತ ಹೇಳಬಾರ್ದು. ಅಲ್ಲ, ಹೋಮ್ ಮೇಡ್ ಜಂಕ್. ಅಜ್ಜಿಗೊಂದು ಕೊಡೋದು ತೊಗೊಂಡೋಗಿ. ಮತ್ತು ಇದು ಬುಧವಾರದ ವ್ಲಾಗ್. ಬುಧವಾರ ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಕೂಲ್ ಹತ್ರ ಬಂದಿದ್ದೆ. ಅಂದರೆ ನನ್ನ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಸ್ಕೂಲ್ ಹತ್ರ ಬಂದಿದ್ದೆ. ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಯಾವಾಗ್ಲೂ. ಮನೆ ಹತ್ರ ಕೂಡ ಆಟ ಆಡೋಕ್ಕೆ ಮಕ್ಕಳಿದ್ದಾರೆ, ಬಟ್ ಇಲ್ಲಿ ಪಾರ್ಕ್ ಥರ ಎಲ್ಲ ಇದೆಯಲ್ಲ, ಅವ್ರಿಗೆ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ಪುಟಾಣಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.